ನಮಸ್ಕಾರ ವೀಕ್ಷಕರೇ. ಬಿಸಿಲಿನಲ್ಲಿ ಓಡಾಡುವುದರಿಂದ ಬಿಸಿಲಿನ ಜಲಕ್ಕೆ ಸಿಕ್ಕು ಸೂಕ್ಷ್ಮವಾದ ಮುಖದ ಚರ್ಮ ಕಲೆಗುಂದಿ ಕೆಲವೊಮ್ಮೆ ಕಾಂತಿಹೀನವಾಗುತ್ತದೆ, ಕೆಲವೊಮ್ಮೆ ಕಪ್ಪು ಕಪ್ಪು ವರ್ತುಲಗಳಾಗುತ್ತದೆ. ಇದಕ್ಕೆ ನೈಸರ್ಗಿಕವಾಗಿ ಮನೆಯಲ್ಲೇ ಚಿಕಿತ್ಸೆ ಮಾಡುವುದರ ಮುಖಾಂತರ ಸರಿಪಡಿಸಿಕೊಳ್ಳಿ. 1. ಬಿಸಿಲಿನ ತಾಪದಿಂದುಂಟಾದ ಕಂದು ಬಣ್ಣವನ್ನು ಹೋಗಲಾಡಿಸಲು ಒಳ್ಳೆಯ ಗುಲಾಬಿ ಹೂಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಗುಲಾಬಿ ದಳಗಳನ್ನು ಬಿಡಿಸಿ ಅದನ್ನು ನಯವಾಗಿ ಹಾಲಿನ ಜೊತೆ ರುಬ್ಬಿ ಮುಖ, ಕೈ, ಕುತ್ತಿಗೆ ಭಾಗಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ವಚ್ಛಗೊಳಿಸಿ. ಹೀಗೆ ಹಲವು ದಿನಗಳ ಕಾಲ ಸತತವಾಗಿ ಮಾಡುವುದರಿಂದ ಬಣ್ಣ ಬದಲಾಗಿ ಕಾಂತಿಯುತವಾಗುತ್ತದೆ. 2. ಗಟ್ಟಿ ಮೊಸರನ್ನು ಮುಖಕ್ಕೆ ಹಾಕಿ ಚೆನ್ನಾಗಿ ಮಾಲಿಶ್ ಮಾಡಿಕೊಳ್ಳಿ. ಇದರಿಂದ ಮುಖದಲ್ಲಿರುವ ಧೂಳು, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಎಲ್ಲವೂ ನಾಶವಾಗಿ ಚರ್ಮ ಸ್ವಚ್ಛಗೊಳ್ಳುತ್ತದೆ, ಮುಖದ ಬಣ್ಣವು ಬದಲಾಗುತ್ತದೆ. 3. ಮೂಲಂಗಿ ರಸ, ಮೊಸರು, ನಿಂಬೆ ರಸ. ಮೂಲಂಗಿ ತುರಿದು ರಸ ಹಿಂಡಿಕೊಳ್ಳಿ. ಆ ರಸಕ್ಕೆ ನಿಂಬೆ ರಸ, ಮೊಸರು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ಮುಖಕ್ಕೆಲ್ಲ ಚೆನ್ನಾಗಿ ಹಚ್ಚಿ 20 ನಿಮಿಷದ ನಂತರ ಸ್ವಚ್ಛಗೊಳಿಸಿ. ಇದರಿಂದ ಬಿಸಿಲಿನಿಂದ ಉಂಟಾದ ಕಪ್ಪು ಛಾಯೆ ನಿವಾರಣೆಯಾಗುತ್ತದೆ. 4. ಕಿತ್ತಳೆ ರಸ, ಮೊಸರು ಎರಡನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಅದನ್ನು ಹತ್ತಿಯ ಸಹಾಯದಿಂದ ಮುಖಕ್ಕೆ ಲೇಪಿಸಿಕೊಳ್ಳಿ. ನಿಂಬೆ ರಸಕ್ಕೆ ಸಕ್ಕರೆ ಸೇರಿಸಿ ಮೊದಲು ಚೆನ್ನಾಗಿ ಮುಖಕ್ಕೆಲ್ಲ ಹಚ್ಚಿ ಮಾಲಿಶ್ ಮಾಡುವುದರಿಂದ ಡೆಡ್ ಸೆಲ್ಸ್ ಹೋಗಲಾಡಿಸುತ್ತದೆ. ನಂತರ ನಿಂಬೆ ರಸಕ್ಕೆ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 20 ನಿಮಿಷದ ನಂತರ ಸ್ವಚ್ಛಗೊಳಿಸಿ. 6. ಟೊಮೆಟೊ ಹಾಗೂ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಯವಾದ ಪೇಸ್ಟ್ ಮಾಡಿಟ್ಟುಕೊಳ್ಳಿ. ನಂತರ ಅದನ್ನು ಹತ್ತಿ ಅಥವಾ ಬ್ರಷ್ ಸಹಾಯದಿಂದ ಮುಖ, ಕುತ್ತಿಗೆ ಭಾಗಕ್ಕೆ ಲೇಪಿಸಿಕೊಳ್ಳಿ. 7. ಸೌತೆಕಾಯಿ ತುರಿದು ಹಿಂಡಿ ರಸ ತೆಗೆದುಕೊಳ್ಳಿ. ಈ ರಸಕ್ಕೆ 1 ಚಮಚ ಶುದ್ಧ ಅರಶಿನ ಹಾಗೂ 1 ಚಮಚ ಕಡಲೆ ಹಿಟ್ಟನ್ನು ಬೆರೆಸಿ ಚೆನ್ನಾಗಿ ಕಲಸಿ ಮೃದುವಾದ ಪೇಸ್ಟ್ ಮಾಡಿ ಪ್ಯಾಕ್ ರೀತಿ ಮಾಡಿಕೊಳ್ಳಿ. ಇದರಿಂದ ಮುಖದಲ್ಲಿರುವ ಕಪ್ಪು ಛಾಯೆ ಕಡಿಮೆಯಾಗುತ್ತದೆ. 8. ಆಲೂಗಡ್ಡೆ ತುರಿದು ಹಿಂಡಿ ರಸ ತೆಗೆಯಿರಿ ಹಾಗೂ ಮೂಸಂಬಿ ಹಣ್ಣಿನ ರಸ ತೆಗೆದು ಎರಡೂ ರಸವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇದಕ್ಕೆ 1 ಚಮಚ ಜೇನುತುಪ್ಪ ಸೇರಿಸಿ ಇದನ್ನು ಮುಖ ಹಾಗೂ ಕುತ್ತಿಗೆಯ ಭಾಗಕ್ಕೆ ಚೆನ್ನಾಗಿ ಹಚ್ಚಿಕೊಳ್ಳಿ. 9. ಕಲಿತ ಪರಂಗಿ ಹಣ್ಣನ್ನು ಚೆನ್ನಾಗಿ ರುಬ್ಬಿ ನಯವಾದ ಪೇಸ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಮಿಶ್ರಣ ಮಾಡಿಟ್ಟುಕೊಳ್ಳಿ. ನಂತರ ಮುಖ ಹಾಗೂ ಕುತ್ತಿಗೆಗೆ ಭಾಗಕ್ಕೆ ಲೇಪಿಸಿಕೊಳ್ಳಿ. 10. 1 ಚಮಚ ಕೆಂಪು ಬೇಳೆಯನ್ನು ನೀರಿನಲ್ಲಿ ನೆನೆಸಿ ನಂತರ ರುಬ್ಬಿಕೊಳ್ಳಿ. ಈ ರುಬ್ಬಿದ ಮಿಶ್ರಣಕ್ಕೆ ಟೊಮೆಟೊ ರಸ ಹಾಗೂ ಲೋಳೆ ರಸದ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಪೇಸ್ಟ್ ಪ್ಯಾಕ್ ರೀತಿ ಹಾಕಿಕೊಳ್ಳಿ. ಮುಖದಲ್ಲಿರುವ ಕಪ್ಪು ವರ್ಣ ಹಾಗೂ ಕಪ್ಪು ಕಲೆಗಳು ನಿವಾರಣೆಯಾಗುತ್ತದೆ. 11. ಸ್ಟ್ರಾಬೆರಿ ಹಣ್ಣನ್ನು ಚೆನ್ನಾಗಿ ಹಿಸುಕಿ ರಸ ತೆಗೆದುಕೊಳ್ಳಿ. ಓಟ್ಸನ್ನು ಚೆನ್ನಾಗಿ ಪುಡಿ ಮಾಡಿಟ್ಟುಕೊಳ್ಳಿ. 1 ಬಟ್ಟಲಿನ ಸ್ಟ್ರಾಬೆರಿ ಹಣ್ಣಿನ ರಸಕ್ಕೆ ಹಸಿ ಹಾಲನ್ನು ಸೇರಿಸಿ ಇದಕ್ಕೆ ಹಿಡಿಯುವಷ್ಟು ಓಟ್ಸ್ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಕಲಸಿ ಮುಖಕ್ಕೆ ಲೇಪಿಸಿಕೊಳ್ಳಿ. 12. ಅನನಾಸು ಹಣ್ಣಿನ ರಸಕ್ಕೆ ಜೇನುತುಪ್ಪ ಸೇರಿಸಿ ಮುಖ ಹಾಗೂ ಕುತ್ತಿಗೆಯ ಭಾಗಕ್ಕೆ ಲೇಪಿಸಿಕೊಳ್ಳಿ. ಮುಖ ಕಾಂತಿಯುತವಾಗುತ್ತದೆ.